ವಿಜಯಪುರದಲ್ಲಿ ಭ್ರೂಣಲಿಂಗ ಪತ್ತೆ ದಂಧೆಗೆ ಬ್ರೇಕ್ ಬೀಳ್ತಾ ಇಲ್ಲ. ಗುಮ್ಮಟ ನಗರಿಯಲ್ಲಿ ಮತ್ತೆ ಶುರುವಾಗಿದೆ ಭ್ರೂಣಲಿಂಗ ಪತ್ತೆ ದಂಧೆ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲೇ ರಾಜಾರೋಷವಾಗಿ ಭ್ರೂಣಲಿಂಗ ಪತ್ತೆ ನಡೆಯುತ್ತೆ. ವಿಜಯಪುರದಲ್ಲಿ ಈ ದಂಧೆಗೆ ಇನ್ನೂ ಕೂಡ ಬ್ರೇಕ್ ಬಿದ್ದಿಲ್ಲ. ಗುಮ್ಮಟ ನಗರಿಯಲ್ಲಿ ಮತ್ತೆ ಶುರುವಾಗಿದೆ ಭ್ರೂಣಲಿಂಗ ಪತ್ತೆ ದಂಧೆ. ಪ್ರತಿಷ್ಠಿತ ಆಸ್ಪತ್ರೆಯಲ್ಲೇ ಈ ದಂಧೆ ನಡೀತಾ ಇದೆ. ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದ ಬಳಿಕವೂ ಕೂಡ ಈ ಕರಾಳ ದಂಧೆ ನಿಂತಿಲ್ಲ. ಸಿಂಧೂರ ಹೆರಿಗೆ ಆಸ್ಪತ್ರೆಯಲ್ಲಿ ವೈದ್ಯರಿಂದ ಭ್ರೂಣಲಿಂಗ ಪತ್ತೆ ನಡೀತಾ ಇದೆ. ಸಿಂಧೂರ ಹೆರಿಗೆ ಆಸ್ಪತ್ರೆ ವಿರುದ್ಧ ದೂರು ದಾಖಲಾಗಿದೆ. ಭ್ರೂಣಲಿಂಗ ಪತ್ತೆ ದಂಧೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಬಯಲಿಗೆಳೆದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದಿಂದಲೇ ಸ್ಟಿಂಗ್ ಆಪರೇಷನ್ ನಡೆದಿತ್ತು. ಜಿಲ್ಲಾಡಳಿತ ಎಚ್ಚರಿಕೆ ನೀಡಿದ ನಂತರವೂ ಕೂಡ ಈ ಕರಾಳ ದಂಧೆ ನಿಂತಿಲ್ಲ. ಸಿಂಧೂರ ಹೆರಿಗೆ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ದಂಧೆ ರಾಜಾರೋಷವಾಗಿ ನಡೀತಾ ಇದೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಈಗ ಅಲರ್ಟ್ ಆಗಿದೆ. ಸಿಂಧೂರ ಹೆರಿಗೆ ಆಸ್ಪತ್ರೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಇಡೀ ಆಸ್ಪತ್ರೆಯನ್ನೇ ಸೀಸ್ ಮಾಡುವಂತೆ ಆಯೋಗ ಸೂಚನೆ ಕೊಟ್ಟಿದೆ. ಸಿಂಧೂರ ಆಸ್ಪತ್ರೆ ಸೀಸ್ ಮಾಡೋದಕ್ಕೆ ಡಿಎಚ್ಒಗೆ ನಿರ್ದೇಶನ ಕೊಡಲಾಗಿದೆ. ಆಸ್ಪತ್ರೆಯ ವಿರುದ್ಧ ಕ್ರಮ ಕೈಗೊಳ್ಳದ ಆರೋಗ್ಯಾಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಳ್ಳಲಾಗಿದೆ. ಲೀಗಲ್ ನೋಟಿಸ್ ಪಿಸಿಆರ್ ಜೊತೆ ಕೊಡ್ತಾರೆ, ಬರೀ ಲೀಗಲ್ ನೋಟಿಸ್ ಕೊಡ್ತಾರೆ. ಹಂಗಲ್ಲ ರೀ, PCP ಆಕ್ಟ್ ಏನು ಹೇಳ್ತಾರೆ ಹಂಗೆ ಮಾಡ್ರಿ. ವಕೀಲ್ ಹೇಳಿದಂಗಲ್ಲ. ರಾಜ್ಯಕ್ಕೊಂದು ಕಾನೂನು, ನಿಮ್ಗೊಂದು ಕಾನೂನಾ? PCPR ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಹುಲ್ಲು ಗ್ರಾಮಕ್ಕೆ ಕಳೆದೆರಡು ತಿಂಗಳ ಹಿಂದೆ ಸುವರ್ಣ ನ್ಯೂಸ್ ಚಾನೆಲ್ನವರ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆಳೆದಂಥ ಒಂದು ಅಮಾನವೀಯ ಘಟನೆ ಮಾಸುವ ಮುನ್ನವೇ ಇವತ್ತಿನ ದಿವಸ ನಗರದ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ನಡೆದಿದೆ. ಇಷ್ಟೆಲ್ಲ ಜಾಗೃತಿ ಇದ್ದರೂ ಸಹ, ಇಷ್ಟೆಲ್ಲ ಸುದ್ದಿವಾಹಿನಿ ಒಂದು ಪ್ರಕರಣ ಬೆಳಕಿಗೆ ತಂದಿದ್ದಾದರೂ ಸಹ, ಅಧಿಕಾರಿಗಳಿಗೆ ಕಮಿಷನ್ ಮೂಲಕ ಈಗಾಗಲೇ ಅವರಿಗೆ ಎಚ್ಚರಿಕೆ ಕೊಟ್ಟರೂ ಸಹ ಈ ರೀತಿಯ ಒಂದು ಅಮಾನವೀಯ ಕೃತ್ಯಗಳು ನಡೀತಿರೋದು ಇದು ಸಾಮಾಜಿಕ ನಾಗರಿಕ ಸಮಾಜ ತಲೆ ತಗ್ಗಿಸುವಂಗಿದೆ. ಈಗ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಷಡಕ್ಷರಿ ಸಂಪರ್ಕದಲ್ಲಿದ್ದಾರೆ. ಷಡಕ್ಷರಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್ ತಂಡದಿಂದ ಒಂದು ಸ್ಟಿಂಗ್ ಆಪರೇಷನ್ ನಡೆದಿತ್ತು. ಈ ದಂಧೆಯನ್ನ ಬಯಲಿಗೆಳೆದಿತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್. ಅದಾದ ನಂತರ ಆದ್ರೂ ಎಚ್ಚೆತ್ಕೊಂಡಿದ್ದಾರಾ ಅಂದ್ರೆ ಇಲ್ಲ, ಮತ್ತೆ ಈ ಕರಾಳ ದಂಧೆ ನಡೀತಾ ಇದೆ, ರಾಜಾರೋಷವಾಗಿ ನಡೀತಾ ಇದೆ. ಏನ್ ಇವ್ರಿಗೆ ಯಾರ್ದು ಭಯ ಇಲ್ವಾ? ಈಗೇನ್ ಕ್ರಮ ತೆಗೆದುಕೊಂಡಿದ್ದಾರೆ? ಶ್ವೇತಾ, ಮಂಡ್ಯ ಬಳಿಕ ವಿಜಯಪುರದಲ್ಲಿ ನಡೀತಿದ್ದ ಒಂದು ಈ ಭ್ರೂಣ ಹತ್ಯೆ ದಂಧೆಯನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಸ್ಟಿಂಗ್ ಆಪರೇಷನ್ ಮೂಲಕ ಬಯಲಿಗೆ ತಂದಿತ್ತು. ಈ ಇಡೀ ಸ್ಟಿಂಗ್ ಆಪರೇಷನ್ಗೆ ಸ್ವತಃ ಜಿಲ್ಲಾಧಿಕಾರಿಗಳೇ ಒಂದು ಸಹಕಾರವನ್ನ ಕೊಟ್ಟಿದ್ರು. ಈ ಎಲ್ಲ ದಂಧೆಯನ್ನ ಬಯಲಿಗೆ ಎಳೆಯೋದಕ್ಕೆ ಅವರೇ ಸಹಾಯವನ್ನು ಮಾಡಿದ್ರು. ಮತ್ತೊಂದು ಕಡೆಗೆ ಆ ಸಂದರ್ಭದಲ್ಲಿನೇ ಎಲ್ಲ ಖಾಸಗಿ ಆಸ್ಪತ್ರೆಗಳಿಗೆ, ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಮತ್ತೆ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಮಟ್ಟದಲ್ಲಿ ಒಂದು ಸಭೆಯನ್ನು ನಡೆಸಿ ತಾಕೀತನ್ನ ಮಾಡಲಾಗಿತ್ತು. ಈ ರೀತಿಯಾದಂತ ಯಾವುದೇ ಈ ರೀತಿಯಾದಂತ ಒಂದು ದಂಧೆಗಳು ನಡೀಬಾರ್ದು ಜಿಲ್ಲೆಯಲ್ಲಿ ಅಂತ ಹೇಳಿ. ಆದ್ರೆ ಅದೆಲ್ಲವೂ ಮಾಸುವ ಮುನ್ನವೇ ಬರೀ 2ರಿಂದ 3 ತಿಂಗಳಾಯ್ತು ಈ ಪ್ರಕರಣ ನಡೆದು. ಆದ್ರೆ ಬಳಿಕ ಏನಂತಂದ್ರೆ ಈ ಮತ್ತೆ ನೋಡ್ತಾ ಇದೀವಿ, ರಾಜಾರೋಷವಾಗಿ ಬಿಂದಾಸ್ ಆಗಿ ಏನಂತಂದ್ರೆ ಸಿಂಧೂರ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ನಡೀತಾ ಇತ್ತು. ಈ ಸಂಬಂಧಪಟ್ಟಂತೆ ಆರೋಗ್ಯ ಇಲಾಖೆಗೆ ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಬಳಿಕ ಏನಂತಂದ್ರೆ ಅಲ್ಲಿ ಕೇವಲ ಅವ್ರಿಗೆ ಒಂದು ನೋಟಿಸ್ ಕೊಡೋದ್ರ ಮೂಲಕ ಬರೀ ಅದೊಂದು ಸ್ಕ್ಯಾನಿಂಗ್ ಸೆಂಟರ್ ನ ಸೀಸ್ ಮಾಡೋದ್ರ ಮೂಲಕ ಅಧಿಕಾರಿಗಳು ಕೈ ತೊಳ್ಕೊಂಡ್ಬಿಟ್ಟಿದ್ರು. ಆದ್ರೆ ಬಳಿಕ ಹೇಳಿದ್ರೆ ಈ ವಿಚಾರ ತಿಳಿದಂತ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಏನಿದೆ ವಿಜಯಪುರಕ್ಕೆ ಭೇಟಿ ಕೊಡಿತು, ಸಿಂಧೂರ ಆಸ್ಪತ್ರೆಗೆ ಭೇಟಿ ಕೊಡಿತು. ಅಲ್ಲಿ ಏನಿದ್ರೆ ಪರಿಶೀಲನೆ ಮಾಡುವಾಗ ಬರೀ ಸ್ಕ್ಯಾನಿಂಗ್ ಸೆಂಟರ್ ಸೀಸ್ ಆಗಿರುವಂತದ್ದು ಗಮನಕ್ಕೆ ಬಂದಿದೆ. ಅಂದ್ರೆ ಈ ರೀತಿಯಾದಂತಹ ದಂಧೆಗಳು ಬಯಲಿಗೆ ಬಂದಾಗ ಇಡೀ ಆಸ್ಪತ್ರೆಯನ್ನ ಸೀಸ್ ಮಾಡ್ಬೇಕಾಗತ್ತೆ. ಆದ್ರೆ ಇಲ್ಲಿ ಏನಂದ್ರೆ ಅಧಿಕಾರಿಗಳು ಕೇವಲ ಸ್ಕ್ಯಾನಿಂಗ್ ಸೆಂಟರ್ ನ ಸೀಲ್ ಮಾಡಿ ಕೈ ತೊಳ್ಕೊಂಡ್ಬಿಟ್ಟಿದ್ರು. ಬಳಿಕ ಏನಂದ್ರೆ ಜಿಲ್ಲಾಧಿಕಾರಿಗಳು ಕೂಡ ಈ ಮಕ್ಕಳ ಹಕ್ಕುಗಳ ಆಯೋಗ ಒಂದು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತು. ಈ ರೀತಿಯಾಗಿ ಆಗ್ತಾ ಇದೆ, ಇದು ಸರಿಯಾಗಬೇಕು ಅನ್ನೋಂಥದ್ದು. ಮತ್ತೊಂದು ಕಡೆಗೆ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಅಲ್ಲೇ ಆಯೋಗದ ಸದಸ್ಯರು ಸಹ ಕರೆ ಮಾಡಿ ಇಡೀ ಆಸ್ಪತ್ರೆಯನ್ನ ಸೀಸ್ ಮಾಡ್ಬೇಕಂತ ಒಂದು ನಿರ್ದೇಶನ ಕೊಟ್ಟಿದ್ದಾರೆ, ಸೂಚನೆಯನ್ನು ಕೊಟ್ಟಿದ್ದಾರೆ. ಇದೆಲ್ಲ ಒಂದು ಕಡೆಗಾದ್ರೆ, ಇನ್ನೊಂದು ಕಡೆಗೆ ನಾವು ವಿಜಯಪುರ ಜಿಲ್ಲೆಯಲ್ಲಿ ಮತ್ತೊಂದು ಕಡೆಗೆ ಇಷ್ಟೆಲ್ಲಾ ಪ್ರಕರಣ ಬಯಲಿಗೆ ಬರ್ತಾ ಇದ್ದಾವೆ. ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿ ವಾರ್ನಿಂಗ್ ಅನ್ನ ಕೊಡ್ತಾ ಇದ್ದಾರೆ, ಮತ್ತೊಂದು ಕಡೆಗೆ ಆಸ್ಪತ್ರೆಗಳಿಗೆ ವಾರ್ನಿಂಗ್ ಅನ್ನ ಕೊಡಲಾಗ್ತಾ ಇದೆ. ಬಳಿಕ ಸಹ ಯಾಕೆ ಈ ರೀತಿಯಾಗಿ ಒಂದು ಈ ಭ್ರೂಣಲಿಂಗ ಪತ್ತೆ ಆಗಿರ್ಬೋದು, ಭ್ರೂಣ ಹತ್ಯೆ ಯಾಕೆ ನಡೀತಾ ಇದೀವಿ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಮತ್ತೊಂದು ಕಡೆ ಎಲ್ಲೋ ಒಂದು ಕಡೆಗೆ ಅಧಿಕಾರಿಗಳೇ ಇದರಲ್ಲಿ ಶಾಮೀಲಿದ್ದಾರೆ ಅನ್ನೋ ಅನುಮಾನಗಳು ಕೂಡ ಇಲ್ಲಿ ಸೃಷ್ಟಿ ಆಗುತ್ತವೆ. ಯಾಕಂತ ಕೇಳಿದ್ರೆ ಇಷ್ಟೆಲ್ಲ ಏನಂತಂದ್ರೆ ವಾರ್ನಿಂಗ್ ನ ಬಳಿಕ ಕೂಡ ಜಿಲ್ಲಾಡಳಿತ ವಾರ್ನಿಂಗ್ ಕೊಟ್ಟಿದೆ. ಇದರ ಬಳಿಕ ಸಹ ಏನಂತಂದ್ರೆ ಇಲ್ಲಿ ಬಿಂದಾಸ್ ಆಗಿ ಸಿಂಧೂರ ಆಸ್ಪತ್ರೆಯಲ್ಲಿ
ಈ ಭ್ರೂಣಲಿಂಗ ಪತ್ತೆ ಆಗ್ತಾ ಇತ್ತು ಅನ್ನೋದಾದ್ರೆ ಇಲ್ಲಿ ಯಾಕೆ ಆರೋಗ್ಯ ಇಲಾಖೆ ಎಡವಿತು ಅನ್ನೋಂಥದ್ದು ಸ್ಟ್ರಿಕ್ಟ್ ಆಗಿ ಒಂದು ಆಕ್ಷನ್ ಆಗ್ಲಿಲ್ವಾ? ಅವರಿಗೆ ಭಯ ಇಲ್ವಾ? ಭಯ ಇಲ್ಲದೆ ಹೋದ್ರೆ ಅದರ ಹಿಂದೆ ಇರುವಂತವ್ರು ಯಾರು? ಈ ಬಗ್ಗೆ ಸಹ ಹೇಳ್ತಾರೆ ತನಿಖೆ ಆಗ್ಬೇಕಾಗತ್ತೆ. ಜಿಲ್ಲಾಧಿಕಾರಿಗಳು ಈ ಪ್ರಕರಣವನ್ನ ಸೀರಿಯಸ್ ಆಗಿ ತೆಗೆದುಕೊಂಡು ಆಸ್ಪತ್ರೆ ಸೀಸ್ ಮಾಡೋದಷ್ಟೇ ಅಲ್ಲದೇನೆ ಯಾಕೆ ಈ ಪ್ರಕರಣ ಮರುಕಳಿಸಿತು ವಿಜಯಪುರ ಜಿಲ್ಲೆಯಲ್ಲಿ ಅನ್ನೋದ್ರ ಬಗ್ಗೆ ಸಹ ಒಂದು ತನಿಖೆಗೆ ಸಪರೇಟ್ ಆದ ತನಿಖಾ ತಂಡವನ್ನ ನೇಮಿಸಿದ್ರೆ ಇನ್ನೂ ಉತ್ತಮವಾಗಿರುತ್ತೆ. ಶ್ವೇತಾ, ಥ್ಯಾಂಕ್ ಯು ಷಡಕ್ಷರಿ, ನಿಮ್ಮೆಲ್ಲ ಡೀಟೇಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.